ವಿ ಹ್ಯಾವ್ ಗಿವನ್ ದೆಮ್ ದಿ ಆಲ್ಟರ್ನೇಟ್ ಲ್ಯಾಂಡ್, ಬಟ್ ಇನ್ನ ಕೊಡ್ತಾ ಇಲ್ಲ. ಆ ಮಣ್ಣು ತೆಗೆದ್ಬಿಟ್ಟು ಅಲ್ಲೆಲ್ಲ ಫಾರೆಸ್ಟ್ ಜಮೀನ್ಗೆ ಹಾಕ್ಬಿಟ್ಟಿದೀವಿ ಅಂತ, ಅದೇ ಒಂದು ದೊಡ್ಡ ಶಿಕ್ಷೆ, ತಪ್ಪು ಮಾಡ್ಬಿಟ್ಟಿದೀವಿ ಅಂತ ಹೇಳಿ ನಮ್ಗೆ ಇಲ್ಲಾಂದ್ರೆ ಇಷ್ಟೊತ್ತಿಗೆ ತುಮಕೂರುವರೆಗೂ ನೀರು ಹರಿಸಿಸ್ಬಿಡ್ತಿದ್ದೆ. ಈಗ ಕೂಡ ಮುಂದಕ್ಕೆ ಈಗ ಮೊನ್ನೆ ಬೋರ್ಡ್ ಅಲ್ಲೂ ಕೂಡ ಒಂದು ಡಿಸಿಷನ್ ತಗೊಂಡಿದ್ದೇವೆ. ಆ ಬ್ಯಾಲೆನ್ಸಿಂಗ್ ರಿಸರ್ವೇಯರ್ದು ಒಂದು 2 TMC ನೀರನ್ನ ಅಲ್ಲಿ ಇಟ್ಟು ಮಾಡಬೇಕು ಅಂತೇಳಿ ಸ್ವಲ್ಪ ಫೈನಾನ್ಷಿಯಲ್ದು ಕೂಡ ಮುಂದಕ್ಕೆ ನಾವು ತೀರ್ಮಾನ ಮಾಡಿ ಮಾಡ್ತೇವೆ. ಸೊ ಹಂಗೆ ಎತ್ತಿನೊಳೆ ವಿಚಾರದಲ್ಲೂ ಕೂಡ ಪಶ್ಚಿಮ ಘಟ್ಟದಿಂದ ತಂದು ಇಲ್ಲಿಗೆ ಬಂದು ಬರಗಾಲದ ಪ್ರದೇಶಕ್ಕೆ ಆ ಕೋಲಾರ ತುಮಕೂರು ಇವ್ರಿಗೆ ಗೊತ್ತಿದೆ, ಈ ಚಿಕ್ಕಬಳ್ಳಾಪುರದವ್ರಿಗೆ ನೀರಿನ ಕಷ್ಟ ಏನು ಅನ್ನೋದು ಕೂಡ ಅರಿವಿದೆ. ಅದು ಕೂಡ ಒಂದು ದೊಡ್ಡ ತೀರ್ಮಾನವನ್ನ ತೆಗೆದುಕೊಂಡಿದ್ದೇವೆ. ಸೊ ಅದಲ್ಲದೆ ಈ ನೀರಿನ ಎಲ್ಲಿ ಟ್ಯಾಪ್ ಮಾಡ್ಬಿಡ್ತಾರೋ ಮುಂದಕ್ಕೆ ಅಂತೇಳಿ ಒಂದು ಹೊಸ ಕಾಯ್ದೆಯನ್ನ ತೆಗೆದುಕೊಂಡು ಬಂದಿದ್ದೇನೆ. ಯಾರು ಕೂಡ ನೀರನ್ನ ಅರ್ಧ ಕಿಲೋಮೀಟರ್ ಒಳಗಡೆ ಬೋರ್ವೆಲ್ ಹಾಕಂಗಿಲ್ಲ, ಇದಕ್ಕೆ ಚಾನಲ್ಗಳಿಗೆ ನೀರನ್ನ ಕದಿಯಂಗಿಲ್ಲ ಅನ್ನೋ ದೃಷ್ಟಿಯಿಂದ ಬಹುಶಃ ಎಲ್ಲ ಪಾರ್ಟಿಯವರು ಕೂಡ ಒಪ್ಕೊಂಡ್ರು. ನನಗೆ ಆಲ್ ಪಾರ್ಟಿ ನಮ್ಮ MLAs ಕೂಡ ಇರೆಸ್ಪೆಕ್ಟಿವ್ ಆಫ್ ಪೊಲಿಟಿಕಲ್ ಪಾರ್ಟಿ ಒಪ್ಕೊಂಡು ಅದನ್ನ ಕಾಯ್ದೆ ಕೂಡ ಇವತ್ತು ಜಾರಿ ತಂದಿದ್ದೇವೆ. ಇನ್ನೊಂದು ಬಹಳ ಪ್ರಮುಖವಾದಂತ ವಿಚಾರ, ನನ್ನ ಚಿಂತನೆ, ನನ್ನ ಆಲೋಚನೆ, ನನ್ನ ಅನುಭವ ಏನಿಲ್ಲ ಹೇಳಿದ್ದೀನಿ ಅಂತಂದ್ರೆ, ಕರ್ನಾಟಕ ಶುಡ್ ಹ್ಯಾವ್ ಎ ಪರ್ಮನೆಂಟ್ ನೀರಿನ ಆಯೋಗ, ಹೊಸ ಒಂದು ಕಮಿಷನ್, ವಾಟರ್ ಕಮಿಷನ್ ಅನ್ನ ನಾವು ನಿರ್ಮಾಣ ಮಾಡಬೇಕು. ಸಲಹೆಗನ್ನ ಕೊಡ್ಲಿಕ್ಕೆ ಸರ್ಕಾರಕ್ಕೆ ಬರೀ ನೀರನ್ನು ಒಂದೇ ಅಲ್ಲ, ರೈತನ ಬೆಳೆಯಿಂದ ಹಿಡಿದು ಕೈಗಾರಿಕೆಯಿಂದ ಹಿಡಿದು ಕುಡಿಯೋ ನೀರಿಗಿಂದ ಹಿಡಿದು ಪ್ರತಿಯೊಂದಕ್ಕೂ ಕೂಡ ನೀರಿನ ವಿಚಾರದಲ್ಲಿ ಯಾವ ರೀತಿ, ಯಾಕಂದ್ರೆ ಪೊಲಿಟಿಕಲಿ ಯಾವುದೋ ವಿಲ್ಗೆ ನಾವು ಏನೇ ಒಂದು ತೀರ್ಮಾನ ನಾವು ಮಾಡೋದು ಅಂತ. ಈಗ ಪ್ಲಾನಿಂಗ್ ಕಮಿಷನ್ ಅಂತ ಈ ದೇಶದಲ್ಲಿ ಇದೆ, ಹಂಗೆ ಈ ವಾಟರ್ ಕಮಿಷನ್ ಕೂಡ ಒಂದು ಆಗ್ಬೇಕು ಅನ್ನೋ ದೃಷ್ಟಿಯಿಂದ ನನ್ನ ಅಭಿಪ್ರಾಯ ಕೂಡ ನಾನು ತಿಳಿಸಿದ್ದೇನೆ.